ಅಪ್ಪಯ್ಯ ಏನಮ್ಮ ಇದು? ಯಾಕೆ? ಯಾವಾಗಲೂ ನನ್ನ ಜೊತೆಯಲ್ಲಿ ಇದ್ದುಕೊಂಡು ನಮಗೆ ಸಿಕ್ಕಿದ ಇನ್ನೊಂದು ಮಗುವನ್ನು ನೀನು ಸಾಕಿಕೊಂಡು ನನ್ನ ಬೇಸರವನ್ನು ಕಳೆಯುವುದಕ್ಕೆ ನನಗೆ 2 ಕಣ್ಣುಗಳ ಹಾಗೆ ಇದ್ದವರು ನೀನು. ಆದ್ರೆ ನಿನ್ನ ಮುಖವನ್ನು ನೋಡುವಾಗ ಕಳಹೀನವಾಗಿದೆ. ಯಾವತ್ತಿನ ನಗು ಇಲ್ಲ, ಆಹ್ಲಾದವಿಲ್ಲ, ಏನೋ ಬೇಸರ. ಹಾಗಿದ್ರೆ ಬೇಸರ ಬರುವುದಕ್ಕೆ ಕಾರಣ ಏನು? ನನಗೆ ತಿಳಿದ ಹಾಗೆ ನಾನು ಯಾವುದರಲ್ಲಿಯೂ ಕೊರತೆ ಮಾಡಿದವನಲ್ಲ. ಹೌದು. ಉಡುವುದಕ್ಕಾಗ್ಲಿ ತಿನ್ನುವುದಕ್ಕಾಗ್ಲಿ ಎಲ್ಲವನ್ನು ತಂದು ಒದಗಿಸಿದ್ದೇನೆ. ಹಾಗಿದ್ರೆ ಈ ರೀತಿಯ ಬೇಸರ ಬರುವರ ಕಾರಣ ಏನು ಅಂತ ಗೊತ್ತಿಲ್ಲ. ಏನಾಯ್ತು ನಿನಗೆ? ನನ್ನಿಂದ ಏನಾದರೂ ಅಪಚಾರವಾಯಿತೆ? ಹೇಳಮ್ಮ. ಭೇದವಿರುವುದಿಲ್ಲ ಜನಕ ಅಪ್ಪಯ್ಯ ಮಗಳೇ, ಈ ಜಾಂಬವತಿಯ ಜೀವನವೇ ವಿಶೇಷವಾದದ್ದು. ಯಾಕೆ ಬಲ್ಲಿರ? ಎಲ್ಲರ ಹಾಗೆ ಸುತ್ತಾಡುವುದಕ್ಕೆ ಸಾಧ್ಯವಿಲ್ಲ. ಗುಹೆಯೊಂದು, ಅದರೊಳಗೆ ಇರುವವಳು ನಾನು. ಅಷ್ಟೇ ಅಲ್ಲದೆ ತಮ್ಮನಾದಂತಹ ಪ್ರವೀರ, ಅವನ ನಗುಮುಖದಿಂದಲೇ ನಾನು ಕೂಡ ಸಂತೋಷಗೊಂಡವಳು. ನನ್ನ ಸಂತೋಷದಿಂದ ನೀವು ಕೂಡ ಸಂತೋಷವನ್ನು ಅನುಭವಿಸಿದವರು. ಹಾಗಿದ್ದರೆ ಈ ಕಾಲಕ್ಕಾಗ ನನಗೆ ಯಾವುದಕ್ಕೂ ಕುಂದು ಕೊರತೆಯನ್ನು ಮಾಡಿದವರೇ ತಾವಲ್ಲ. ಹೌದು ಹೌದು. ಅಂಗಾಂಗಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ತೊಟ್ಟವರಿದ್ದೀರಾ. ಎಲ್ಲ ಕಡೆಗೆ ಹೋಗಿ ನಿನಗೆ ಬೇಕಾದನ್ನು ತಂದು ಕೊಟ್ಟಿದ್ದೇನೆ ಅಲ್ವೇ? ರಾಜಕುಮಾರಿಗಿಂತಲೂ ಮಿಗಿಲು ಎನ್ನುವುದರಲ್ಲಿ ಸಂದೇಹವಿಲ್ಲ. ಕರಡಿಯ ಮಗಳಾದರೂ ನಿನಗೆ ಯಾವುದೇ ಲೋಪವಾಗಬಾರದು. ಹಾಗಂತ ಈ ಗುಹೆಯನ್ನು ಗಮನಿಸಿದೆ ಅಪ್ಪಯ್ಯ. ಹೊಸತು ಎನ್ನುವುದಿಲ್ಲ. ಗುಹೆಯಲ್ಲಿ ವಸತಿ ಎಂತದಿರ್ತದೆ? ಈಗ ನೋಡಿ ಅಪ್ಪ, ಇಂದಿಗೂ ನಾಳೆಗೂ ಏನಾದರೂ ಒಂದು ವ್ಯತ್ಯಾಸ ಆಗಲೇಬೇಕು ಅಲ್ವೇ? ಅದು ಜೀವನ ಎನ್ನುವುದು ಅದಕ್ಕೆ ಹೇಳುವುದು. ಹೊಸತು ಎನ್ನುವುದು ಬೇಕಂತೆ. ಆದ್ರೆ ಇಲ್ಲಿ ಏನು ಉಂಟಪ್ಪಯ್ಯ? ಈಗ ತಮ್ಮನ ಬಗೆಯಾಗಿ ಗಮನಿಸಿದೆ ಎಂದಾದರೆ ಅವನ ಜೊತೆ ಆಟವಾಡುವುದಕ್ಕೆ ಇದ್ದಂತಹ ಆಟಿಕೆಗಳೇ ಉಂಟು ಅಪ್ಪಯ್ಯ. ಹೊಸತು ಎನ್ನುವುದು ಏನೂ ಇಲ್ಲ. ಹಾಗಾಗಿ ಮನಸ್ಸಿಗೆ ಬೇಸರ ಯಾಕೆ ಎನ್ನುವ ಹಾಗೆ ಕೇಳಿಕೊಂಡಿರಲ್ಲ. ನನ್ನ ಬಗೆಗಾಗಿ ಕೇಳುವುದಲ್ಲ, ತಮ್ಮನಾದಂತಹ ಪ್ರವೀರನ ಬಗೆಯಾಗಿ ಆಲೋಚಿಸುವಾಗ ಏನಾದರೂ ಒಂದು ಹೊಸ ಆಟಿಕೆ ತಂದು ಕೊಡುವಿರೇ ಎನ್ನುವ ಹಾಗೆ. ಅಂದ್ರೆ ನಿನಗೆ ಹೊಸ ಆಟಿಕೆ ಬೇಕು, ನಿನಗಲ್ಲ.